ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆಯರ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತು, ನಿತ್ಯ ಹೊಸ ಹೊಸ ಎಪಿಸೋಡನ್ನು ನಿಮ್ಮ ಮುಂದೆ ತರ್ತೀವಿ. ಮಹಿಳೆಯರ ಆಸಕ್ತಿ ಇರುತ್ತೆ, ಅಭಿರುಚಿ ಇರುತ್ತೆ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಇವತ್ತು ಇಂಟೀರಿಯರ್ ಡಿಸೈನ್ ಬಗ್ಗೆ ನಿಮಗೆ ನಾವು ವಿಶೇಷವಾದಂತಹ ಮಾಹಿತಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಗೃಹಿಣಿಯರು ಮನೆಯನ್ನು ಓರ್ಣವಾಗಿ ಚೊಕ್ಕವಾಗಿ ಇಟ್ಕೊಳ್ಳೋದು ಅವರಿಗೆ ಇಷ್ಟ ಆಗೋದು ಕೂಡ ಅದೇ. ಮನೆಯ ಅಲಂಕಾರದಲ್ಲೇ ಖುಷಿಯನ್ನು ಕಂಡುಕೊಳ್ಳುವಂಥ ಮಹಿಳೆಯರಿಗಾಗಿ ಇವತ್ತಿನ ವಿಶೇಷವಾದಂಥ ಎಪಿಸೋಡನ್ನು ಅರ್ಪಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ತಮ್ಮ ನೆಚ್ಚಿನ ಮನೆ ಈ ರೀತಿ ಇರಬೇಕು, ಚೆನ್ನಾಗಿ ಕಾಣಬೇಕು, ಎಲ್ಲರೂ ಮೆಚ್ಚಬೇಕು ಅಂತ ಇಷ್ಟಪಡ್ತಾರೆ. ಎಸ್ಪೆಷಲಿ ಕನಸಿನ ಮನೆ ಅಂತಂದಾಗ ಅವ್ರು ಅಂದ್ಕೊಂಡಿರ್ತಾರೆ ನಮ್ಮ ಮನೆ ಈ ರೀತಿ ಇರಬೇಕು ಅಂತ. ಮೊದಲೆಲ್ಲ ಒಂದು ಕಾಲದಲ್ಲಿ ಹೆಂಗಿತ್ತಪ್ಪ ಅಂದರೆ ಮನೆ ಕಟ್ತಾ ಇದ್ರು, ಆಮೇಲೆ ಅದಕ್ಕೆ ಎಷ್ಟು ಅವಶ್ಯಕತೆ ಇದು, ಏನು ರೂಮ್ ಬೇಕು, ಕಬೋರ್ಡ್ ಬೇಕಾ, ಇಷ್ಟೇ. ಈಗ ಹಾಗಿಲ್ಲ. ಇಂಟೀರಿಯರ್ ಡಿಸೈನಲ್ಲೂ ಕೂಡ ತುಂಬಾ ವೆರೈಟಿ ಇದೆ. ಎಸ್ಪೆಷಲಿ ಜನ ಇಷ್ಟಪಟ್ಟು ಕಟ್ಕೋತಾರೆ. ನನಗೆ ಈ ಥರನೇ ಇರಬೇಕು, ಬೆಡ್ರೂಮ್ ಈ ಥರನೇ ಬೇಕು, ಕಿಚನ್ ಈ ಥರ ಇರಬೇಕು. ಸ್ಪೆಷಲಿ ಅದರಲ್ಲೂ ಕೂಡ ಟ್ರೆಂಡ್ಸ್ ಆ್ಯಂಡ್ ಫ್ಯಾಷನ್ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಹೋಗುತ್ತೆ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಕಾನಿಂಟ್ ಇಂಟೀರಿಯರ್ಸ್ನ ಶ್ರೀಕಾಂತ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಏನು ಇಂಟೀರಿಯರ್ ಅಂತಂದರೆ ಏನು, ಟ್ರೆಂಡ್ಸ್ ಏನಿದೆ ಅದರದ್ದು ಕೇಳೋಣ. ವೆಲ್ಕಮ್ ಟು ದಿ ಶೋ. ಹಾಯ್, ನಮಸ್ಕಾರ. ಶ್ರೀಕಾಂತ್, ನಾನು ಹೊಸ ಮನೆ ಎಂಟ್ರಿ ಆಗ್ತಾ ಇದ್ದಂಗೆ ನೀವು ಇಂಟೀರಿಯರ್ ಮಾಡಿದ್ದೀರಾ. ಇಂಟೀರಿಯರ್ ಡಿಸೈನ್ ಅನ್ನೋದು ಈಗ ಎಷ್ಟು ಇಂಪಾರ್ಟೆಂಟ್ ಅಂತೀರಾ? ಈಗ ಬರೋ ಕಸ್ಟಮರ್ಸ್ ಎಲ್ಲ ಹೇಗೆ ಕೇಳ್ತಾರೆ ಅಂತಂದರೆ ಫಾಸ್ಟಾಗಿ ಆಗಬೇಕು, ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಬೇಕು. ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತಂದರೆ ಕಾರ್ಪೆಂಟ್ರಿ ವರ್ಕ್ ಅಟ್ ದ ಸೈಡ್ ಜಾಬಲ್ಲಿ ನಡೀತಿತ್ತು, ತುಂಬ ಟೈಮ್ ತೊಗೊಳ್ತಿತ್ತು. ಲ್ಯಾಮಿನೇಟ್ ಪೇಸ್ಟ್ ಮಾಡೋದು ಅದೇ ಥರ ತುಂಬ 2 to 4 months ತೊಗೊಳ್ತಿತ್ತು. ಬಟ್ ಈಗ ಆ ಥರ ಇಲ್ಲ. ಎಷ್ಟೇ ಒಂದು 3 bedroom ಮತ್ತೊಂದು ಕಿಚನ್ ಪ್ರಾಜೆಕ್ಟ್ ಆಗಿದ್ದರೆ ವಿತಿನ್ 3 to 4 weeks ನಾವು ಆರಾಮಾಗಿ ಮುಗಿಸ್ಬೋದು. ಓಕೆ, ಅದರಲ್ಲೂ ಒಳ್ಳೆ ಬ್ಯೂಟಿ ಆ್ಯಡಪ್ ಮಾಡ್ಬೋದು. ಓಕೆ, ಎಕ್ಸಾಂಪಲ್ ನೋಡಿ, ನಾವೀಗ ಮಾಡಿರೋ ಈ ಮನೆಯಲ್ಲಿ ಇನ್ಸೈಡು ಕಲರ್, ಔಟ್ಸೈಡ್ ಕಲರ್ ಬೋತ್ ಸೇಮ್ ಕಲರ್ ಮಾಡ್ಕೊಟ್ಟಿದ್ದೀವಿ. ದ ಟೆಕ್ನಿಕಲ್ ಪಾಯಿಂಟ್ಸ್ ಅಂತ ಅಂದರೆ ದೇರ್ ಆರ್ 3 varieties ಆಫ್ ವುಡ್ಸ್. ಓಕೆ, ಇದು ಪ್ರೀ ಲ್ಯಾಮಿನೇಟೆಡ್ ವುಡ್ ಅಂತ, MDF ವುಡ್ ಅಂತ. ಇದು ಪ್ಲೇ. ಯೂಶ್ವಲಿ ಬೇಸಿಕಲಿ ಜನರಿಗೆ ಗೊತ್ತಾಗಬೇಕು, ಕಿಚನ್ಗೆ ಪ್ಲೇ ಯೂಸ್ ಮಾಡಬೇಕು, ವಾಟರ್ ಪ್ರೂಫ್ ಪ್ಲೇ, ಬಿಕಾಸ್ ವಾಟರ್ ಲೀಕೇಜ್ ಏರಿಯಾ. ಅದರಲ್ಲಿ ಕಿಡ್ಸ್ ಬೆಡ್ರೂಮಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ, ಡಾರ್ಕ್ ಕಲರ್ ಹಾಕಿದ್ದಾರೆ. ಏನು ಕಾರಣ? ಕಿಡ್ಸ್ ಬೆಡ್ರೂಮಲ್ಲಿ ದೇ ಆರ್ ಫಾಂಡ್ ಆಫ್ ಸಮ್ ಡಾರ್ಕ್ ಕಲರ್ಸ್ ಮತ್ತು ಎಕ್ಸಾಕ್ಟ್ಲಿ. ಸೊ ಈಗಿನ ಟ್ರೆಂಡ್ ಹೇಗೆ ಬಂದಿದೆ ಅಂತಂದರೆ ನಮ್ಮದು ಫೋಟೋನು ನಾವು ಲ್ಯಾಮಿನೇಟ್ ಮಾಡಿ ಪೇಸ್ಟ್ ಮಾಡ್ಕೋಬೋದು. ಸೊ ಆ ಥರ ಎಲ್ಲ ವೆರೈಟಿ ಬಂದಿದೆ. ಸೊ ಇಂಟೀರಿಯರ್ ಡಿಸೈನ್ ಅಂತ ಒಬ್ಬರು ಕಸ್ಟಮರ್ ನಿಮ್ಮ ಹತ್ರ ಬಂದರು, ನಮ್ಮ ಮನೆಗೆ ಇಂಟೀರಿಯರ್ ಮಾಡಬೇಕು ನೀವು ಅಂತಂದಾಗ ಫಸ್ಟು ಅವ್ರದ್ದು ಏನೇನು ಬೇಕು, ಡಿಮ್ಯಾಂಡ್ಸ್ ಏನಿದೆ, ಅವ್ರ ಟೇಸ್ಟ್ ಏನಿದೆ ಆ ಥರ ತಿಳ್ಕೊತಿರೋ, ಅಥವಾ ನಿಮ್ಮಲ್ಲಿರುವಂಥ ಇದನ್ನು ಸ್ಟೈಲ್ ಶೀಟ್ನ ತೋರಿಸ್ತೀವಿ? ಖಂಡಿತ. ಫಸ್ಟ್ ಅವರಿಗೆ ಎಷ್ಟು ದೊಡ್ಡ ಫ್ಲ್ಯಾಟ್ ಕೇಳ್ತೀವಿ, ಎಷ್ಟು ದೊಡ್ಡ ಮನೆ, ಅವ್ರು ಫಸ್ಟ್ ಅವ್ರ ಮನಸ್ಸು ಸ್ಪೇಸ್ ಫಸ್ಟ್ ಅವ್ರ ಮನಸ್ಸು ಅರಿತ್ಕೊಳ್ತೀವಿ, ಯಾವ ಥರ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಏನಿದೆ ಅಂತ. ಫಸ್ಟು ದೇರ್ ಆರ್ ವೆರೈಟಿ ಆಫ್ ಕಸ್ಟಮರ್ಸ್, ಲೋ ಬಡ್ಜೆಟ್ ಕಸ್ಟಮರ್ಸ್, ಹೈ ಎಂಡ್ ಕಸ್ಟಮರ್ಸ್. ಕೆಲವ್ರು ಹೇಳ್ತಾರೆ ನನಗೆ ವ್ಯಾಲಿಶ್ ಆಗಬೇಕು, ಅದು ಬೇಕು, ಇದು ಬೇಕು, ಐ ಡೋಂಟ್ ಬಾದರ್ ಫಾರ್ ಎನಿ ಬಡ್ಜೆಟ್ ಆರ್ ಮನಿ. ಸೊ ಅವರಿಗೆ ಅದೇ ಥರ ನಾವು ಡಿಸೈನ್ ಮಾಡಿ ತೋರಿಸ್ತೀವಿ, ಮತ್ತು ಅವ್ರ ಇನ್ಪುಟ್ ತೊಗೋತೀವಿ, ಮತ್ತು ಅವ್ರು ಚೇಂಜ್ ಮಾಡಿ ಅವರು ಬೇಕಾದಾಗ ಒಂದು ಓಕೆ ಅನ್ನೋ ಲೆವೆಲಿಗೆ ಬಂದಮೇಲೆ ದೆನ್ ವಿಲ್ ಗೋ ಹೆಡ್ ವಿತ್ ದ ಕಟ್ಟಿಂಗ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಎವ್ರಿಥಿಂಗ್ ವಿಲ್ ಬಿ ಡನ್ ಅಟ್ ಫ್ಯಾಕ್ಟ್ರಿ. ಬೇರೆ ಈ ಮನೇಲಿ ನಿಮ್ಮ ಸ್ಪೆಷಲಿ ನೀವು ಹೇಳ್ಕೋಬಹುದಾದಂಥ ಏನಾದರೂ ಇಂಟೀರಿಯರಲ್ಲಿ ಇಂಥದ್ದು ಈ ಥರ ಡಿಫ್ರೆಂಟ್ ಆಗಿದೆ ಅನ್ನೋದಾದ್ರೆ ಏನು ಹೇಳೋಕ್ಕೆ ಇಷ್ಟ? ಇಟ್ಸ್ ಲೈಕ್ ಟರ್ನ್ಕಿ ಪ್ರಾಜೆಕ್ಟ್ಸ್. ಓಕೆ, ಈ ಮನೆಗೆ ನಾವು ವಿ ಆರ್ ಇನ್ ಟು ದ ಆಲ್ ಲೈಕ್ ಫ್ಲೋರಿಂಗ್ ಮಾಡ್ತೀವಿ. ಓಕೆ, ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದೀವಿ. ಓಕೆ, ಡ್ಯಾಡೋ ಟೈಲಿಂಗ್ ಆ್ಯಸ್ ವೆಲ್ ಆಸ್ ಕಿಚನ್, ಮಾಸ್ಟರ್ ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್ ಆ್ಯಂಡ್ ಕಿಡ್ಸ್ ಬೆಡ್ರೂಮ್, ವಾರ್ಡ್ರೋಬ್ ಎಲ್ಲ, ಮತ್ತು ಡ್ರೆಸ್ಸಿಂಗ್ ಇತ್ತು. ಸೊ ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್ ನಾವು ಮಾಡಿಕೊಟ್ಟಿದ್ದು. ಇದರಲ್ಲಿ ಬೇಸಿಕಲಿ ಕಿಚನ್ನಲ್ಲಿ ನಾವು ಮಾಡಿರೋದು ಅಂತಂದರೆ ಇಟ್ಸ್ ಎ ಮಾಡ್ಯುಲರ್ ಕಿಚನ್. ಹಳೆ ಕಾನ್ಸೆಪ್ಟ್ ಯಾವ ಥರ ಇತ್ತು ಅಂತಂದರೆ ಜನ ಕೆಳಗಡೆ ಬಗ್ಬೇಕು, ಇಡಬೇಕು, ಆ ಥರ ಎಲ್ಲ ಇತ್ತು. ಇವಾಗ ಮಾಡ್ಯುಲರ್ ಕಿಚನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇವಾಗ ಫುಲ್ ಎಲ್ಲದನ್ನು ಹೊರಗಡೆ ಎಳೆದು ಎಲ್ಲದನ್ನು ಡಂಪ್ ಮಾಡಬೇಕು. ಏನು ನಿಮ್ಮ ಕಿಚನಲ್ಲಿ ಮೇಲೆ ಕಾಣಬಾರ್ದು, ಅದೇ ಕಾನ್ಸೆಪ್ಟ್ ಇರೋದು. ಸೊ ಆ ಕಾನ್ಸೆಪ್ಟ್ ಇಲ್ಲಿ ಅಡಾಪ್ಟ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದೆಮ್ ಆರ್ ಡ್ರಾಯರ್ ಸಿಸ್ಟಮ್. ಕಲರ್ಸ್ ಬಗ್ಗೆ ತೊಗೊಳೋದಾದ್ರೆ ಕಲರ್ಸು ಕೂಡ ಟ್ರೆಂಡ್. ಕೆಲವೊಮ್ಮೆ ಲೈಟ್ ಕಲರ್ಸ್ ಓಡ್ತಾ ಇರುತ್ತೆ, ಕೆಲವೊಮ್ಮೆ ತುಂಬ ಡಾರ್ಕ್ ಕಲರ್ಸ್ ಜಾಸ್ತಿ ಇಷ್ಟಪಡ್ತಾರೆ. ಒಂದೊಂದು ಟೈಮ್ ಅದು ಆ್ಯಕ್ಚುಲಿ. ಇವಾಗ ಯಾವುದು ಜಾಸ್ತಿ? ಯೂಶ್ವಲಿ ಇವಾಗ ಡಾರ್ಕ್ ಕಲರ್. ಏನಕ್ಕೆ ಅಂತಂದರೆ ನೋಡಿ, ಮೇಂಟೆನೆನ್ಸ್ ಈಸಿ.
ಓಕೆ. ಸೊ ಜಾಸ್ತಿ ಇದರಲ್ಲಿ ಏಕೆಂದರೆ ಯೂಶ್ವಲಿ ಈಗ ಎಲ್ಲ ಹಸ್ಬೆಂಡ್ ಆರ್ ವೈಫು ಜಾಬ್ಗೆ ಹೋಗ್ತಿರ್ತಾರೆ, ಆಲ್ ದ ಟೈಮ್ ದೇ ಕೆನಾಟ್ ಸ್ವೈಪ್ ಮಾಡೋದು ಅದೆಲ್ಲ ಆಗಲ್ಲ. ಸೊ ಅದರಿಂದ ಡಾರ್ಕ್ ಕಲರೇ ಜಾಸ್ತಿ ಹೋಗ್ತಾರೆ. ಓಕೆ. ಸೊ ಸಾಮಾನ್ಯವಾಗಿ ಈಗ ಬೆಡ್ರೂಮಲ್ಲಿ ನೀವು ಹೇಗೆ ಕಿಡ್ಸ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಆ ಥರ ಇರುತ್ತೆ. ಸೊ ಕಬೋರ್ಡಲ್ಲೂ ಕೂಡ ಆ ಥರ ಏನಾದರೂ ಡಿಫ್ರೆಂಟ್ ಆಗಿರುತ್ತಾ ಫೀಮೇಲ್ಗೆ ಮೇಲ್ಗೆ? ಖಂಡಿತ. ಸೊ ನೋಡಿ, ಇಲ್ಲಿ ಇದು ಮೇಲ್, ಇದು ದೇರ್ ಆರ್ 3 ವೆರೈಟೀಸ್. ಓಕೆ. ಮೇಲ್ ವಾರ್ಡ್ರೂಬ್ಸ್, ಫೀಮೇಲ್ ವಾರ್ಡ್ರೂಬ್ಸ್ ಆ್ಯಂಡ್ ಸ್ಟೋರೇಜ್ ಅಂದ್ಬಿಟ್ಟು. ಓಕೆ. ಸೊ ಇವಾಗ ಅವ್ರದ್ದು ಸಪ್ರೇಟ್ ಆಗಿರುತ್ತೆ, ಅವ್ರಿಗೆ ಸಪ್ರೇಟ್ ಆದ ಡ್ರಾಯರ್ಸ್ ಮಾಡಿರುತ್ತೆ ನೋಡಿ ಈ ಥರ. ಸೊ ಅವ್ರದ್ದೇ ಸಪ್ರೇಟ್ ಡ್ರಾಯರ್ಸ್. ದಿಸ್ ಇಸ್ ಕಾಲ್ಡ್ ಮೇಲ್ ವಾರ್ಡ್ರೂಬ್. ಅವ್ರಿಗೆ ಏನಾದರೂ ಒಂದು ದೊಡ್ಡ ಐಟಮ್ ಏನಾದ್ರು ಇಟ್ಕೋಬೇಕು ಅಂತಂದರೆ ಇದನ್ನು ಯಾವ ರೀತಿ ಮಾಡಿರ್ತೀವಿ ಅಂದರೆ ಇಟ್ ಕ್ಯಾನ್ ಬಿ ರಿಮೂವ್. ನೋಡಿ ಈ ಥರ ಹೊರಗಡೆ ತೆಗಿಬೋದು, ಇದನ್ನು ಅದೇ ರೀತಿ ವಾಪಸ್ ಹಾಕ್ಬೋದು. ಆ ಥರ ರಿಮೂವಬಲ್ ಸಿಸ್ಟಮ್ ಮಾಡಿರ್ತೀವಿ. ಫೀಮೇಲಲ್ಲಿ ಮೇಲೆ ಹ್ಯಾಂಗರ್ ರಾಡ್ ಇರುತ್ತೆ, ಅದೇ ಥರ 2 ಸ್ಟೋರೇಜ್ ಇರುತ್ತೆ. ಸೊ ಬೇಸಿಕಲಿ ದಿಸ್ ಈಸ್ ಸಿಂಪಲ್ ಆ್ಯಂಡ್ ನಾರ್ಮಲ್ ಕಾನ್ಸೆಪ್ಟ್. ಸಾಮಾನ್ಯವಾಗಿ ಕಿಚನ್ಗೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ? ಕಿಚನ್ಗೆ ದೇರ್ ವಿಲ್ ಬಿ ಕಾಂಬಿನೇಷನ್. ಇವಾಗ ಲೈಟ್ ಕಲರ್ ಇದೆ ನಾವು ನೋಡಿದ ಹಾಗೆ. ಅದೇ ಕಾಂಬಿನೇಷನ್ ಆಫ್ 2 ಕಲರ್ಸ್. ಓಕೆ. ಸೊ 2 ಕಲರ್ನ ಕಾಂಬಿನೇಷನ್ ಮಾಡಿ ಯೂಸ್ ಮಾಡ್ತಾರೆ. ಎಲ್ಲಿ ತುಂಬ ಜಾಗ ಯೂಸ್ ಮಾಡ್ತಾರೋ ಅಲ್ಲಿ ಡಾರ್ಕ್ ಕಲರ್ ಯೂಸ್ ಮಾಡಿ, ಸ್ವಲ್ಪ ವಾಲ್ ಯೂನಿಟ್ಸಲ್ಲೆಲ್ಲ ಲೈಟರ್, ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡೋ ಕಾನ್ಸೆಪ್ಟು ಇದೆ. ಇಲ್ಲಿ ನೀವು ನೋಡಿದ ಹಾಗೆ 2 ಕಲರ್ ಕಾಂಬಿನೇಷನ್ ಮಾಡಿದ್ದೀವಿ. ಸೊ ಚೆನ್ನಾಗಿ ಕಾಣುತ್ತೆ ಅದು. ಅದರಲ್ಲೂ ಮ್ಯಾಟ್ ಫಿನಿಶ್ ಮತ್ತು ಹೈ ಗ್ಲಾಸಿ ಫಿನಿಶ್ ಅಂತ ಬರುತ್ತೆ. ಸೊ ಹೈ ಗ್ಲಾಸಿ ಅಂತ ಅಂದಾಗ ನೀವು ನೋಡಿದಾಗ ಒಂಥರ ಗ್ಲಾಸಿ ಫಿನಿಶ್ ಇರುತ್ತೆ, ಅದು ಒಂಥರ ರಿಚ್ ಲುಕ್ ಕೊಡುತ್ತೆ. ಮ್ಯಾಟ್ ಫಿನಿಶ್ ಬಂದುಬಿಟ್ಟು ಸ್ವಲ್ಪ ಡಲ್ ಫಿನಿಶ್ ಕೊಡುತ್ತೆ, ಅದು ಆ ಥರ ಇದೆ. ಬಟ್ ವುಡನ್ ಫ್ಲೋರಿಂಗ್ ಆ್ಯಕ್ಚುಲಿ ನೀರು ಬಿದ್ದರೆ ಅಥವಾ ಎಷ್ಟು ಅಂದರೆ ಬಾಳಿಕೆ ಹೆಂಗೆ? ವುಡನ್ ಫ್ಲೋರಿಂಗ್ನ 15ರಿಂದ 20 ವರ್ಷ ಬಾಳಿಕೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಬೇಸಿಕ್ ನೀವು ಹೇಳಿದಾಗೆ ನೀರು ಬರಬಾರ್ದು, ನೀರು ಕಾಂಟ್ಯಾಕ್ಟಲ್ಲಿ ಬರಬಾರ್ದು. ಸೊ ನೀವು ಬಟ್ಟೆ ಮಾಡ್ಕೊಂಡು ಒರೆಸ್ಬೋದು, ಅದೇನಾಗಲ್ಲ. ಬಟ್ ನೀರು ಹಾಕಿ ಇದು ಮಾಡೋಂಗಿಲ್ಲ, ಹಾಳಾಗ್ಬಿಡುತ್ತೆ. ಸೊ ಯೂಶ್ವಲಿ ನಾವು ಡ್ರೈ ಏರಿಯಾಗೆ ಯೂಸ್ ಮಾಡ್ತೀವಿ. ಲೈಕ್ ಕೆಲವೊಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲ್ಲ. ಸೊ ಆ ಬಾತ್ರೂಮ್ ಇಲ್ಲದೆ ಇರೋ ರೂಮಲ್ಲಿ ನಾವು ಹಾಕಿದರೆ ಚೆನ್ನಾಗಿರುತ್ತೆ. ಬೇರೆ ಏನು ಟ್ರೆಂಡ್ಸ್ ಇದೆ ಶ್ರೀಕಾಂತ್? ಫೈನಲಿ ಇಂಟೀರಿಯರ್ ಡೆಕೋರೇಷನ್ ಅಂದಾಗ ನೀವು ಬೇರೆ ಹೇಳಬೇಕಾಗಿದೆ. ಇಂಟೀರಿಯರ್ ಡೆಕೋರೇಷನ್ ಅಂತಂದಾಗ ಇವಾಗ ಹೈ ಆ್ಯಂಡ್ ಫಿನಿಷಸ್ ಒಂದು ಬಂದಿದೆ, ಲೈಕ್ ಪಾಲಿಮರ್ ಅಕ್ರಾಲಿಕ್ ಫಿನಿಷಸ್. ಸೊ ಒಳಗಡೆ MDF ಬೋರ್ಡ್ ಇರುತ್ತೆ ನಿಮಗೆ, ಮೇಲ್ಗಡೆ ಬಂದುಬಿಟ್ಟು ಇದು ಪಾಲಿಮರ್ ಅಕ್ರಾಲಿಕ್ ಶೀಟ್ಸ್. ಓಕೆ. ನಾನು ಫಸ್ಟ್ ಟೈಮ್ ಹೇಳಿದ್ದು ಅದು ಮೇಲೆ ಲ್ಯಾಮಿನೇಟ್ ಫಿಕ್ಸ್ ಮಾಡಿಬಿಟ್ಟು ಸೈಡ್ ಎಡ್ಜ್ ಬೈಂಡಿಂಗ್ ಮಾಡೋದು. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಒಂದೇ ಪಾಲಿಮರ್ ಅಕ್ರಾಲಿಕ್ ಶೀಟ್ ಬರುತ್ತೆ. ಸೊ ಆ ಶೀಟು ಅದೇ ಶೀಟಲ್ಲಿ ಬೆಂಡ್ ಆಗುತ್ತೆ, ಸಿಂಗಲ್ ಶೀಟ್ಸ್. ಸೊ ಇದು ಅದಕ್ಕಿಂತ ಇನ್ನೂ ಸೈಡ್ ಕಾರ್ನರ್ ಎಡ್ಜಸ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕಿಂತ ಇನ್ನೂ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಎಲ್ಲೂ ಬ್ರೇಕ್ ಆಗೋದು ಆ ಥರ ಏನಿದೆ? ಆ ಥರ ಏನಿಲ್ಲ. ಬಟ್ ಕಾಸ್ಟ್ ವೈಸ್ ಮೋರ್ ದೆನ್ 40% ಜಾಸ್ತಿ ಇರುತ್ತೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಜಿ, ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ಇಂಟೀರಿಯರ್ ಡಿಸೈನಿಂಗ್ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಇಂಟೀರಿಯರ್ ಡಿಸೈನ್ ಸಂಬಂಧಪಟ್ಟಂತೆ ನಿಮ್ಗೆ ಒಳ್ಳೆ ಮಾಹಿತಿ ಸಿಕ್ತು ಅನ್ಕೋತೀನಿ. ನಿಮ್ಮ ಮನೆಯ ಇಂಟೀರಿಯರ್ ಕೂಡ ನೀವು ಮಾಡಿಸ್ಬೇಕಾದ್ರೆ ನೋಡಿ, ನಿಮ್ಗೆ ಏನು ಇಷ್ಟ ಆಗುತ್ತೆ, ನಿಮ್ಗೆ ಯಾವ್ದು ಇಷ್ಟ, ಟ್ರೆಂಡ್ಸ್ ಏನು ಅಂತ ನೀವು ಕೂಡ ವಿಚಾರ ಮಾಡಿ ಮಾಡಿಸ್ಕೋಬೋದು.